ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಕತೆ ಕೇಳಿ. ಅಲ್ಲೊಂದು ದೊಡ್ಡದಾದ ಜೇಡವು ಇನ್ನೂ ಬಲೆಯನ್ನು ಎಣೆಯುತ್ತಲೇ ಇದೆ. ಈಗಾಗಲೇ ಅದೆಷ್ಟೋ ಸುತ್ತು ಬಲೆಯ ರಚನೆಯಾಗಿದೆ ಎಂದು ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಅಷ್ಟರಲ್ಲಿಯೇ ಇದ್ದಕ್ಕಿದ್ದಂತೆ ಎದ್ದ ಬಿರುಗಾಳಿಯ ಮನೆಯ ಸುತ್ತಲೂ ಒಣಗಿ ಬಿದ್ದಿದ್ದ ಎಲೆ, ಕಸ, ಕಡ್ಡಿಯನ್ನೆಲ್ಲ ಅಲ್ಲಿಂದ ಮುಂದೆ ಹೊತ್ತು ಹೋಯಿತು. ಮನೆಯ ಎದುರಿನ ಮೈದಾನದಲ್ಲಿ ಹುಡುಕಿದರೂ ಕಸದ ಲಾವಲೇಶವೂ ಇಲ್ಲ. ಆಗಲೇ ಅಂಗಳದ ಮುಂಭಾಗವು ಸ್ವಲ್ಪವೇ ತೆರೆದುಕೊಳ್ಳುತ್ತಾ ಅಷ್ಟರಲ್ಲಿಯೇ ಅಲ್ಲಿಗೆ ಬಂದ ಮಂತ್ರಾಕ್ಷ. ಮಂತ್ರವನ್ನು ಜಪಿಸಿ ಯಂತ್ರವನ್ನು ಕದಕದ ಒಳಗೆ ಎಸೆಯಲು ಮನೆಯನ್ನೆಲ್ಲ ಸುತ್ತು ಹಾಕಿ ಅಲ್ಲಿಗೆ ಬಂದ ಸರ್ಪವು ಒಮ್ಮೆಲೆ ಹಾರಿ ಆ ಯಂತ್ರವನ್ನು ತನ್ನ ಬಾಲದಿಂದ ತಳ್ಳಿ ಬಿಟ್ಟಿತು. ಬಿದ್ದ ಯಂತ್ರವು ಮಂತ್ರಾಕ್ಷನ ಎದುರಿಗೆ ಹುರಿದು ಬೂದಿಯಾಗಿ ಹೋಯಿತು. ಅಲ್ಲಿ ಬೂದಿಯ ಒಂದೂ ಕಣವೂ ಇಲ್ಲದಂತೆ ಮಾಡಲು ವರುಣದೇವನು ಗುಡುಗು ಮಿಂಚಿನ ಜೊತೆಯಲ್ಲಿ ತನ್ನ ಆರ್ಭಟವನ್ನು ಆರಂಭಿಸಿಯೇ ಬಿಟ್ಟನು. ದೆಹಲಿಯ ಕಾನ್ಫರೆನ್ಸ್ ಹಾಲ್ ಒಂದರಲ್ಲಿ ದೊಡ್ಡ ಮಟ್ಟದ ಮೀಟಿಂಗ್ ಒಂದು ಅರೇಂಜ್ ಆಗಿತ್ತು. ಪ್ರೈವೇಟ್ ಕಂಪನಿ ಮತ್ತು ಸರ್ಕಾರಿ ಇಂಟೀರಿಯರ್ ಡಿಸೈನರ್ ಕಚೇರಿಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮೀಟಿಂಗ್ ಅದಾಗಿತ್ತು. ಒಟ್ಟು 6 ಜನರ ಟೀಮ್ ವರ್ಕ್ ಅದಾಗಿದ್ದು ಈಗಾಗಲೇ ಶಿಥಿಲೀಕರಣಕ್ಕೆ ಒಳಗಾಗಿದ್ದು ಜನರ ಊಹಾಪೋಹಗಳಿಗೆ ಕಾರಣವಾಗಿದ್ದು ಮೂಲೆ ಗುಂಪಾಗಿದ್ದ ಕಟ್ಟಡವೊಂದನ್ನು ಪುನಃ ನವೀಕರಣ ಮಾಡುವ ಕೆಲಸ ಈ 6 ಜನರ ಪಾಲಾಗಿತ್ತು. 3 ಜನ ಪ್ರೈವೇಟ್ ಕಂಪನಿಯ ಸಿಇ ಒಳಗಾದರೆ ಇನ್ನು 3 ಜನ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತಾ ಇರುವ ಇಂಟೀರಿಯರ್ ಡಿಸೈನ್ ಎಂಜಿನಿಯರ್. ಪ್ರೈವೇಟ್ ಕಂಪನಿಗಳಿಂದ ಕರ್ನಾಟಕದ ವಿದ್ವತ್, ಆಂಧ್ರಪ್ರದೇಶದ ರಾಜೀವ್, ರಾಜಸ್ಥಾನದ ಧೃತಿ ಆಯ್ಕೆಯಾಗಿದ್ದರು. ಇನ್ನು ಸರ್ಕಾರದ ಪರವಾಗಿ ನಮ್ಮ ಕರ್ನಾಟಕದ ವಸುಂಧರಾ, ಕೇರಳದ ವರ್ಷಿಣಿ, ಹರಿಯಾಣದ ವರ್ಧನ್ ಆಯ್ಕೆಯಾಗಿದ್ದರು. ಕರ್ನಾಟಕದ 2 ಪ್ರತಿಭೆಗಳು ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಒಂದರಲ್ಲಿ ಕೆಲಸ ಮಾಡುತ್ತಾ ಇರುವುದೇ ಒಂದು ಹೆಮ್ಮೆ. ಆಗಲೇ ಎಲ್ಲರೂ ಒಂದು ಕಾನ್ಫರೆನ್ಸ್ ಹಾಲ್ ಅಲ್ಲಿ ಆಸೀನರಾಗಿದ್ದರು. ಇನ್ನು ಬಾಕಿ ಇದ್ದದ್ದು ನಮ್ಮ ವಸು ಮಾತ್ರವೇ. ಏರ್ಪೋರ್ಟ್ನಿಂದ ಹೊರಟಾಗ ದಾರಿಯಲ್ಲಿ ಯಾವುದೋ ಗಲಾಟೆ ಆಗಿದ್ದಕ್ಕೆ ವಸುಂಧರಾ ಕ್ಯಾಬ್ ಒಂದು ಸೇರಿದ್ದೇ ತಡವಾಗಿ. ಕ್ಯಾಬ್ ನವನಿಗೆ ಹಣವನ್ನು ಕೊಟ್ಟು ಅವಸರವಾಗಿ ಕಾನ್ಫರೆನ್ಸ್ ಹಾಲ್ಗೆ ಅನ್ನು ಸಮೀಪಿಸುತ್ತಾ ಇದ್ದವಳ ಫೋನ್ ಸದ್ದು ಮಾಡಿತು. ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಾ ಇದ್ದ ಮಗಳಿಗೆ ಶುಭ ಹಾರೈಸಲು ವಸು ಕುಟುಂಬದಿಂದ ಬಂದ ಕರೆಯಾಗಿತ್ತು. ಹಲೋ ವೃಂದಾ, ಎಲ್ಲಿದ್ದೀಯಾ ಪುಟ್ಟ? ಹೋಗಿ ದೆಹಲಿ ರೀಚ್ ಆದ್ಯಾ? ಹೌದು ವೃಂದಾ, ಇವಾಗ್ ತಾನೇ ಬಂದೆ. ಈಗಾಗಲೇ ತುಂಬಾನೇ ತಡವಾಗಿ ಬಿಟ್ಟಿದೆ. ಏನಾಯ್ತು? ಸ್ವಲ್ಪ ಬೇಗ ಹೊರಡೋದಲ್ವಾ? ಅಯ್ಯೋ ವೃಂದಾ, ಅದೇನ್ ಕೇಳ್ತೀಯಾ ಬಿಡು. ಅದನ್ನ ಇನ್ಯಾವತ್ತಾದ್ರೂ ಹೇಳ್ತೀನಿ. ಸರಿ ಪುಟ್ಟ, ಒಂದು ಒಳ್ಳೆ ಕೆಲಸನ ಶುರು ಮಾಡ್ತಾ ಇದ್ದೀಯ. ನಿನಗೆ ಒಳ್ಳೆಯದಾಗಲಿ ಕಂದ. ತಾಯಿ ಕುಂಕುಮನ ಹಚ್ಕೊಂಡು ಕೆಲಸ ಶುರು ಮಾಡು, ಸರಿನಾ ಎಂದು ಎಲ್ಲರೂ ಒಟ್ಟಾಗಿ ವಿಶ್ ಮಾಡಿದರು. ಎಲ್ಲರಿಗೂ ಧನ್ಯವಾದ ಹೇಳಿ ಒಳಗೆ ಹೋದಾಗ ಒಬ್ಬೊಬ್ಬರದು ಒಂದೊಂದು ರೀತಿಯ ಮುಖಭಾವ. ಎಲ್ಲರೂ ಏನಂದರು ಅಂದುಕೊಳ್ಳುವ ಮೊದಲೇ ತಾನು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಯಾಚಿಸಿದ್ದಾಳೆ ವಿನಃ ತಡವಾಗಿದ್ದಕ್ಕೆ ಕಾರಣ ಕೊಟ್ಟಿರಲಿಲ್ಲ. ಕೆಲಸ ಎಂದು ಬಂದರೆ ಕಾರಣಗಳು ಎಲ್ಲವೂ ಲೆಕ್ಕಕ್ಕೆ ಇರಬಾರದು ಎಂಬ ನೀತಿ ಅವಳದು. ಇಟ್ಸ್ ಓಕೆ ಮಿಸ್ ವಸುಂಧರಾ, ಪ್ಲೀಸ್ ಟೇಕ್ ಯುವರ್ ಸೀಟ್ ಎಂದು ತಮ್ಮ ಕಲಾಪವನ್ನು ಆರಂಭಿಸಿದರು. ಮೊದಲು ಸುತ್ತಿನಲ್ಲಿ ಎಲ್ಲರ ಪರಿಚಯ ಆಗಿತ್ತು. ಯಾವುದೋ ಕರೆ ಬಂದ ಕಾರಣ ಹೊರಗೆ ಹೋಗಿದ್ದ ವಿದ್ವತ್, ವಸು ಮುಖ ಪರಿಚಯ ಮಾಡಿಕೊಳ್ಳಲು ಆಗಿರಲಿಲ್ಲ. ಬರೀ ಇನ್ನೊಬ್ಬರ ಬಾಯಿಂದ ಕೇಳಿ ತಿಳಿದಿದ್ದರು ಮಾತ್ರ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಹೀಗೆ ಕತೆಗಳನ್ನ ನೋಡ್ತಾ ಇರಿ.